ದಿಢೀರ ಬೆಳಿಬೇಕು. ಒಂದು ಔಷಧ ತರ್ತೀವಿ, ನಿಮ್ಮ ಕಂಪ್ನಿ ಒಬ್ಬ ಬರ್ತಾನೆ, ಸ್ಪ್ರೇ ಮಾಡಿದ ತಕ್ಷಣ ಆಚೆ ಕಡೆ ಹೋಗಿ ಚೆಕ್ ಬರೋದ್ರಾಗ ಅದು ಹುಳ ಸಾಯ್ಬೇಕು. ಅದು ಸ್ಟ್ಯಾಂಡರ್ಡ್ ಕಂಪ್ನಿ. ಲೇಟಾಗಿ ಸಾಯ್ಬಾರ್ದು. ಅದು ಅವೇನಂತಾನೆ ಇಲ್ರಿ, ಅದು ಸ್ವಲ್ಪ ತಿನ್ಬೇಕು, ಸ್ವಲ್ಪ ಹಸಿ ತೊಗೊಂಡು ಬೀಳುತ್ತೆ ಅಂತಾನೆ. ಅವ್ನ ಮೇಲೆ ವಿಶ್ವಾಸ ಇಲ್ಲ, ನಮಗೆ ರೈತರಿಗೆ ವಿಶ್ವಾಸ ಇಲ್ಲ ಅವ್ನ ಮೇಲೆ. ಇನ್ನೊಬ್ಬ ಬರ್ತಾನೆ, ಇಲ್ರಿ ಇದನ್ನ ಬೇಕಾದ್ರೆ ಹೊಡೆದ್ರಿ ನೋಡ್ರಿ ನೀವು ಮುಂದಕ್ಕೆ ಅಂತಾನೆ. ಅದು ಎಫೆಕ್ಟ್ ಮಾಡ್ತಾನೆ ಅದು ಗೊತ್ತಿಲ್ಲ, ಬಟ್ ರೈತನ ಮೈಂಡ್ ಸೆಟ್ ಅವ ತಿಳ್ಕೊಂಡಿರ್ತಾನೆ, ಕ್ಯಾಚ್ ಮಾಡ್ತಾನೆ ಅವ. ಇನ್ನೊಂದು ಕಂಪ್ನಿ ಇವ ಲೇಟ್ ಆದ್ರೆ ಇವ ಒಪ್ಪಲ್ಲ, ನಾನು ದಡ್ಗನ ಸಾಯ್ಬಿಡ್ಬೇಕು ಹುಳನ, ಅವ್ನು ಸಾಯ್ಬಲ್ಲಕ್ಕವ, ಒಟ್ಟು ಹುಳ ಸಾಯ್ಬಿಡ್ಬೇಕಂತ ನಾವು ಅವ್ನು ಬಿಡಬೇಕು. ಇದೇನೈತಿ ವಿಷಕಾರಿನ ಅದು ಗುಣಿಸಿಬಿಟ್ಟು ನಾವು ಆಯ್ತು ರೀ. ಈ ಸ್ಪ್ರೇ ಮಾಡಿದ್ದು ವಿಷಕಾರಿ ಎಲ್ಲಿ ಹೋಗುತ್ತೆ? ನಮ್ಮ ಒಟ್ಟಿಗೆ ಸೇರುತ್ತೆ, ಈ ಮಣ್ಣೆ ಸೇರುತ್ತೆ, ಮಣ್ಣು ವಿಷಕಾರಿ ಆಗುತ್ತೆ. ಈ ನೀರು ಹರ್ಕೊಂಡು ಹೋಗಿದ್ರೆಲ್ಲ ಹೊಳಿ ಎಲ್ಲ ವಿಷಕಾರಿ ಹಾಕವ, ಅಲ್ಲಿ ಗ್ರೀನ್ ಆತ್, ಅದು ಇದಾತ್, ಬ್ಲೂ ಆತ್ ಅಂತ ನಾವು ನೀದಿಗೆ ಇಲ್ಲೆಲ್ಲ ರೈತರೆಲ್ಲ ತ್ಯಾಜ್ಯಗಳು ಏನದಾವಲ್ಲ, ಇದು ಸಿಂಪಡಣೆ ಕಡಿಮೆ ಆಗ್ಬೇಕು. ಆ ಬೀಜನ ಯಾಕೆ ನಾವು ಇಷ್ಟು ನಾವು ತಂತ್ರಜ್ಞಾನ ಮುಂದುವರೆದಿವಿ ಅಂತ ಹೇಳ್ತೀವಲ್ಲ, ಬೀಜ ಯಾಕೆ 100% ಯಾಕೆ ಹುಟ್ಟಿಸ್ಬಾರ್ದು? ಇಷ್ಟು ಬೆಳೆಯಕ್ಕೆ ಅವ್ರಿಗೆ ಯಾಕೆ ತಂತ್ರಜ್ಞಾನ ಸರ್ಕಾರ ಅವ್ರಿಗೆ ಇದು ಮಾಡ್ಬೋದು? ಈ ಬೀಜನ ಎಲ್ಲರೂ ಹಾಕಿ ಚೆನ್ನಾಗಿ ಬೆಳೀತಿ ಅಂತ ಯಾಕೆ ಹೇಳಲ್ಲ? ಎಲ್ಲ ಪ್ರೈವೇಟ್ನವ್ರು ಕೊಟ್ಟು ಬಿಟ್ರೆ ಅವು ಯಾವ ಚೆನ್ನಾಗಿದಾವೋ ಯಾವುದೋ ಗೊತ್ತಾಗೋದಿಲ್ಲ. ಈ ನೋಡಿ ಹೊಸದು ಇದು ಯಾವ್ದು ಗೊತ್ತೇ ಇಲ್ಲ. ಈ ನಾವು ಅಲ್ಲಿ ಹೇಳಿದಾರೆ ನಾವು ಹಾಕ್ಬಿಟ್ಟಿವಿ. ಯಾವ್ದಪ್ಪ ಮೋಸ ಮಾಡಿದ್ರಿ ಇದ್ರಂತ ತಂದು ಸೀಡ್ಸ್ ಕ್ರಾಪ್ ಇದು. ಬಟ್ ಎಲ್ಲೈತೆ ನನಗಂಕಾರ ಹೋಲ್ಸಲನ್ನು 5-6 ಕ್ವಿಂಟಲ್ ಬೆಳೆದೈತಿ. 8 ಕ್ವಿಂಟಲ್ ಮಾಡಿದ್ರು ಎಕರೆಗೆ 6,000 7,000 ರೇಟ್ ಮಾಡಿದ್ರು. 6 ಹಿಡ್ಕರಿ. ಈ ಸದ ಹೋಲ್ಸಲ ಏನು ಮಾಡಿ ಅದೇ ರೇಟ್ ಹಿಡಿದ್ರು 848 50,000 ರೂಪಾಯಿ ಖರ್ಚಾಯ್ತು. ಇದಕ್ಕೆ ಖರ್ಚೇ ಇಲ್ಲ. ಕಳೆವು ಮತ್ತು ಲೈಟಾಗಿ ಗೊಬ್ಬರ ಒಮ್ಮೆ ಸ್ಪ್ರೇ ಒಂದು 10,000 ರಿಂದ 15,000 ಆದರೆ ನಿಮಗೆ 30 ಉಳಿತಾಯ ಆಗುತ್ತೆ. 20,000 ಹೋದ್ರೆ ಇನ್ನು 30,000 ಉಳಿತಾಯ ಆಗುತ್ತೆ. ಇಷ್ಟು ಬೆಳೆದ್ರಂಕಾರ ಒಂದು 25-30,000 ಉಳಿತೈತಿ. ಆಮೇಲೆ ಶ್ರಮ ಭಾಳ ಕಡಿಮೆ ಐತಿ, ಅದಕ್ಕೆ ಭಾಳ ಕಡಿಮೆ. ಆಮೇಲೆ ಸುಮ್ಮನೆ ಕೈ ಬಿಟ್ಬಿಡೋದು, ನೀರು ಬಿಡೋದು, ಸುಮ್ಮನೆ ಕೈ ಬಿಟ್ಬಿಡೋದು. ಇದ್ರಾಗ ಏನು ದೊಡ್ಡದಿಲ್ಲ, ಹೋಗ್ಬೇಕನ್ನಂಗಿಲ್ಲ. ನೀರು ನೋಡೋದು ಈಜಿ ಹೋಗಿಬಿಡ್ತಿದ್ರಾಗ. ಅವಳದಲ್ಲಿ ಅಂತ ಮಹತ್ವ ಐತಿ. ಭಾಳ ಜನ ಈಗೆಲ್ಲ ಮತ್ತೆ ಯಾಕೆ ಬಿಟ್ರು ಅಂತ ನಿಮಗೆ ಅನಿಸಿಕೆ ಹೇಳಿದ್ನಲ್ರಿ. ಈಗ ನೋಡ್ರಿ, ಈಗ ನೀವು ಒಬ್ರು ಯಾರೋ ಉಳ್ಳಾಗಡ್ಡಿ ಬೆಳೆದ್ರು, ಯಾವುದು ಹೋದ ಸಲ 4,000 ರೂಪಾಯಿ ರೇಟ್ ರೀ. ಎಕರೆಗೆ ಅವಾಗ 8 ಲಕ್ಷ ಬಂತು, 10 ಲಕ್ಷ ಅಂತ. ಮಳೆ ವರ್ಷ ಏನೈತಿ ಎಲ್ಲರೂ ಅವ್ನು ನೋಡಿ ಎಲ್ಲ ಫಾಲೋವರ್ಸ್ ಆಗಿಬಿಡ್ತಾರೆ. ಅವ್ರಿಗೆ ಏನೈತಿ ಮಳೆ ವರ್ಷ ಜಾಸ್ತಿ ಬೆಳೆದ್ರಿಂದ ಏನಾಗುತ್ತೆ, ಮಾರ್ಕೆಟ್ ಡೌನ್ ಆಗಿಬಿಡುತ್ತೆ. ಅವಾಗೈತೆ ನಾನೇನು ಎಲ್ಲರೂ ಒಂದೊಂದು ಬೆಳಿಬೇಕು. ಇದು ನೋಡಿ ಇಲ್ಲ, ಈ ಹೋದ ಸಲ ಎಲ್ಲರೂ ಬೆಳೆದ್ರೆ ಎಲ್ಲ ಚೆನ್ನಾಗಾದ್ರೆ ಈಗ ಜಾಸ್ತಿ ಆಯ್ತು. ಈ ಬೇರೆ ಈಗ ನೋಡಿ ಬರೀ ಮೆಕ್ಕೆಜೋಳ. ಎಲ್ಲರೂ ಕೇಳ್ರಿ ನೀವು, ಯಾವ ನಿಮ್ಮ ಊರಾಗ ಕೇಳ್ರಿ, ನಮ್ಮ ಊರಾಗ ಕೇಳ್ರಿ. ನಮ್ಮ ಉತ್ತರ ಕನ್ನಡದ ಹೆಚ್ಚು ಕಡಿಮೆ, ಉತ್ತರ ಕನ್ನಡ ಕೇಳಿ ದಕ್ಷಿಣ ಕನ್ನಡ ಬರೀ ಮೆಕ್ಕೆಜೋಳ. ನಮ್ಮ ಬಿಳಿಜೋಳ ಐತೆ. ಈಗ ಬಿಳಿಜೋಳ ತಿನ್ನೋಂಥ ರೊಟ್ಟಿ ರೇಟ್ ಇಲ್ಲ. ಈ ದನ ಹಂದಿ ನಾಯಿ ತಿನ್ನೋದು ಇನ್ನೊಂದು ಮೆಕ್ಕೆಜೋಳಕ್ಕೆ ರೇಟ್ ಐತಿ. ರೈತರು ಏನು ಬೆಳಿಬೇಕು? ಹೌದಲ್ಲ? ಬಿಳಿಜೋಳ, ಗೋಧಿ, ನವಣಿ, ಸಾವಿ ಒಟ್ಟಿ ತಿನ್ನೋಂಥದ್ದು ಏನೈತಿ ರೇಟ್ ಇಲ್ಲ. ವಿಪರ್ಯಾಸ ಇರೋದು ರೈತರಿಗೆ ಅದೇ ಇರೋದು. ಏನು ಬೆಳಿಬೇಕು ಅನ್ನೋದು ರೈತರಿಗೆ ಒಂದು ಕನ್ಫ್ಯೂಸ್ ಆಗಿಬಿಟ್ಟೈತಿ. ಏನು ನಮ್ಮ ಮನುಷ್ಯನಲ್ಲಿ ಸೇವಿಸ್ತೀವಿ, ನೆಲ್ಲು, ಅಕ್ಕಿ ಆಯಿತು. ಈ ನೋಡ್ರಿ ಅಕ್ಕಿ, ಬಿಳಿಜೋಳ, ಗೋಧಿ, ಕಡ್ಲಿ ಎಲ್ಲವೂ ರೇಟ್ ಕಡಿಮೆ ಅದಾವೆ. ಇವೆಲ್ಲ ಪ್ರಾಣಿಗಳು ತಿನ್ನೋಕೆ ರೇಟ್ ಜಾಸ್ತಿ ಅದಾವೆ. ಅವು ತಿಂದು ಬಂದು ನಾವು ತಿನ್ನಕತ್ತಿಲ್ಲ. ಅವು ಮಾಂಸಾಹಾರಿಗಳು ಎಲ್ಲ 600-800 ರೂಪಾಯಿ ಕೆಜಿಗೆ. ಅದು ರೇಟ್ ಇದ್ರ 3 ಪಟ್ಟು ಅದಾವು. ಯಾಕೆ ಅದು ಈ ಸುಡ್ಗಾಡು ತಿಂದಿದ್ದಕ್ಕೆ ನಾವು ಡಬಲ್ ರೇಟ್ ಕೊಟ್ಟು ತಿನ್ನಕತ್ತೀವಿ. ಜೋಳ ಯಾರು ಬೆಳಿತಾ ಇಲ್ಲ. ನಮ್ಮಲ್ಲಿ ಕನಿಷ್ಠ ಅಂದ್ರೆ 3,000 ಎಕರೆ ಭೂಮಿಯಾಗ 1,000 ಎಕರೆ ಬಿಳಿಜೋಳ ಹಾಕ್ತಿದ್ರು. ಜೋಳ, ಆಮೇಲೆ ನಮ್ಮ ಭಾಗದಾಗ ಅಳವಂಡಿ ಹೋಬಳಿಯಾಗ ಅಷ್ಟು ಜೋಳ ಆಮೇಲೆ ಗೋಧಿ ಹಾಕ್ತಿದ್ರಿ. ಅವೆಲ್ಲ ಸಾವಯವ ಇದು ಏನು ನಿಸರ್ಗವಾಗಿ ಬೆಳಿತಿದ್ವು. ಹವಾಮಾನ ಈ ಚಳಿಗೆ ಇದಕ್ಕೆ ಬೆಳಿತಿದ್ವು. ಕಡ್ಲಿ, ಅಗಸಿ, ಇವೆಲ್ಲ ಮಡಿಕೆ, ಹೆಸರು ಎಲ್ಲ ಬೆಳಿತಿದ್ರು. ಹೌದು, ಈ ಅಳವಂಡಿ ಭಾಗ ಅಂತಂದ್ರೆ ಮೊದಲು ಅಗಸಿ ಎಲ್ಲ ತುಂಬಾ ಫೇಮಸ್. ಹೌದೌದು. ಅಗಸಿ ಬೆಳೆಯೋರು ಹೇಳ್ತಿಲ್ರಿ, ಎಲ್ಲ ಬೆಳೆಯೋರು. ಈಗ ಅವ್ರು ಏನು ಮಾಡ್ಬಿಡ್ರಿ, ನನ್ನ ನೋಡಿ ಏನೈತಿ ಗೋಂಜೋಳ ಹಾಕ್ಬಿಡೋದು. ಎಕರೆಗೆ 15 ಕ್ವಿಂಟಲ್ ಬಂತು 20. ಎಲ್ಲರೂ ಅದನ್ನ ಹಾಕ್ಯಂತ ಹೋದ್ರೆ ಅದಕ್ಕೊಂದು ಅಂತ್ಯ ಆಗಿಬಿಡುತ್ತೆ. ಪ್ರತಿ 10 ವರ್ಷಕ್ಕೆ ಒಂದು ಬೆಳೆ ಚೇಂಜ್ ಆಗುತ್ತೆ ಅನ್ನೋದು ಒಂದು ನೆನಪಿಟ್ಕರಿ ನೀವು. ಪ್ರತಿ 10 ವರ್ಷಕ್ಕೆ ನಾ ಭೂಮಿಯಾಗ 10 ವರ್ಷ ಬೆಳೆದಿಲ್ಲ ಅದು ಭೂಮಿ. ಈಗ ನೋಡ್ರಿ ಬೀಟಿ ಹತ್ತಿ ಬೆಳಂತು. ಅದಕ್ಕಿಂತ ಮುಂಚೆ ಏನಿತ್ತು, ಸೂರ್ಯಕಾಂತಿ, ಸನ್ಫ್ಲವರ್ ಗೊತ್ತಾ ನಿಮ್ಗೆ? ಈ ಭಾಗದಾಗ ಅದನ್ನ ಜಾಸ್ತಿ ಬೆಳಿತಿದ್ರಲ್ಲ. ಈಗ 20 ವರ್ಷದಿಂದ 15ರಿಂದ 20 ವರ್ಷದಿಂದ ಸೂರ್ಯಕಾಂತಿ 10 ವರ್ಷ ನಮ್ಮಲ್ಲಿ ಯಥೇಚ್ಛವಾಗಿ ಬೆಳೆದು ಬಿಟ್ರು. ನಿಮ್ಮ 15ರಿಂದ 20 ಚೀಲಿಗೆ ನಮ್ಮಲ್ಲಿ ರೈತರು ಇನ್ನೂ ಸಾಧಕರು ಅದಾರ. ಅವ್ರು ನಾನು ಇನ್ನೂ ಅದರ ಅವರು ಆ ನಮನೆ ಬೆಳೆದಾರ. ಅದು ಹಿಂದೆಗಡೆ ಏನೈತ್ರಿ 20 kg ಅಲ್ಲಿಲ್ಲ ಒಂದು ಎಕರೆಕ. ಅದಕ್ಕೆ ರೋಗ ಜಾಸ್ತಿ ಬಂತು. ಈಗ ನಾವು ಮಲ್ಟಿನೇಷನ್ ಕಂಪ್ನಿ ಏನು ಸೇರಿಬಿಟ್ಟಿವಿ ಅಂದ್ರೆ ಗ್ಯಾಟ್ ಒಪ್ಪಂದ ಆದ್ಮೇಲೆ ನಮ್ಮ ಹತ್ರ ಬೀಜನೇ ಇಲ್ಲ. ಪ್ಯಾಕೆಟ್ ಹೋಗ್ಬೇಕು, ಅಂಗಡಿಯಾಗ ಹೋಗಿ ತರಬೇಕು. ಒಂದ್ ವೇಳೆ ಇಂಟರ್ನ್ಯಾಷನಲ್ ಕಂಪ್ನಿ ನಾವು ಬೀಜ ಕೊಟ್ಟಲ್ಲ ಅಂದ್ರೆ ನಮ್ಮ ಬೀಜ ಎಲ್ಲ ನಮ್ಮ ಹೊಲ ಎಲ್ಲ ಆಗ ಬಿದ್ದು ಬಿಡ್ತಾವೆ. ನಾವು ಅಷ್ಟೇ ಸ್ವಾವಲಂಬಿ ಪರಾವಲಂಬಿ ಆಗ್ಬಿಟ್ಟಿವಿ ನಾವೀಗ. ಯಾರು ರೈತರ ತಾಗ ಬೀಜ ಐತ್ರಿ ಹೇಳೋಣ, ಎದಿ ತಟ್ಕೊಂಡು ಒಬ್ಬರ ಹೇಳೋಣ. ನನ್ನ ಹತ್ರ ಈ ವರ್ಷ ಆ ಕಂಪ್ನಿನ ಬೀಜ ತರಲ್ಲ, ನಾ ಬೀಜನಂದ್ರೆ ಯಾವ ಬೀಜ ಐತಿ ಎಲ್ಲ ನಾವೆಲ್ಲ ವಿಚಾರ ಮಾಡ್ಬೇಕಾಯ್ತು. ರೈತರು ಎಲ್ಲಿದಾವೆ ಹೇಳಿ ಬೀಜ? ನಿಮ್ಮ ಹೊಲಕ್ಕೆ ಮುಂದುವರ್ಸಿ ನಿನ್ನ ಹೊಲ ಈಗ ಒಂದು 10 ಎಕರೆ ಐತಿ, ಮುಂದುವರ್ಸಿ ಕಂಪ್ನಿ ಅವೆಲ್ಲ ಸ್ಟ್ರೈಕ್ ಮಾಡಿಬಿಟ್ರು. ಈಗ ನಾವು ಸ್ಟ್ರೈಕ್ ಮಾಡಕತ್ತೀವಲ್ಲ, ಅದಕ್ಕೆ ಮಾತಾಯಿ ಬೇಕು, ಇದು ಬೇಕು, ಅದು ಬೇಕಂತ ಹೇಳಿ, ಪಂಚಮಸಾಲಿ ಬೇಕು, ಇದು ಬೇಕು, ಅದು ಬೇಕಂತ ಕೇಳ್ತೀವಲ್ಲ. ನಾಳೆ ಕಂಪ್ನಿಯವ್ರು ನಮಗೆ ಬೀಜ ಕೊಡೋದಿಲ್ಲ. ನಮ್ಮ ಹತ್ರ ಬೀಜ ಎಲ್ಲಿದಾವು? ಪ್ಯಾಕೆಟ್ ಬೇಕೀಗ, ಪ್ಯಾಕೆಟ್ ಬರ್ತಾವೆ, ಎಲ್ಲ ಎಣ್ಣೆ ಪ್ಯಾಕೆಟ್ ಬರ್ತಾವೆ, ಡ್ರಿಂಕ್ಸ್ ಪ್ಯಾಕೆಟ್ ಬರ್ತಾವೆ. ರೈತರು ಬೀಜ ಕೊಡೋರು ಯಾರು? ಒಂದು ವೇಳೆ ಏನಾರ ಎಲ್ಲ ಕಂಪ್ನಿಯವ್ರು ನಾವು ಬೀಜ ಕೊಡೋದಿಲ್ಲ, ನಮ್ಮ ರೇಟ್ ಇಷ್ಟೇ, ನೀವು ತೊಗೊಳ್ತೀರಾ ಇಲ್ಲ ಅಂತಂದ್ರೆ ಅವಾಗ ಏನು ಮಾಡ್ತೀವಿ? ಈಗ ಹಂಗಾಗಿ ಇದೆ. ಇವೆಲ್ಲ ಎಷ್ಟು ರೇಟ್ ಅಂದ್ರೂ ಸುಮ್ಮನೆ ತರ್ಬೇಕು ನಾವು. ಮೆಕ್ಕೆಜೋಳ ಪರಿಸ್ಥಿತಿ ಇದೆ, ಮೊನ್ನೆ 200-300 ಪ್ಯಾಕೆಟ್ ಅಂದ್ರೆ ಅದ್ರ ಮೇಲೆ ಸರ್ಕಾರ ನಿಯಂತ್ರಣ ಇಲ್ಲ. ಎಷ್ಟು ರೇಟ್ ಯಥೇಚ್ಛವಾಗಿ ರೇಟ್ ಹೇಳ್ತಾರೆ ಅವರು. 1000 ಅಂದ್ರೆ ಹೂನು ಅನ್ಬೇಕು, 2000 ಅಂದ್ರೆ ಇದು ಭಾರಿ ಬೆಳಿತೈತ್ರಿ, 40 ಕ್ವಿಂಟಲ್ ಅಂತಾರಲ್ಲ, 20 ಕ್ವಿಂಟಲ್ ಬೆಳೆಯಲ್ಲ. ಅದು ಸುಮ್ಮನೆ ಇರ್ಬೇಕು ನಾವು. ತುರ್ಮತ್ರವ್ಗೆ ಭಾರಿ ಬೆಳೆ ಅಂತಾನೆ ಯಾವ ಹಬ್ಬ ಬೆಳೆದಿರ್ತಾನೋ 99 ಮಂದಿ ಫೇಲ್ ಆಗಿರ್ತಾರೆ. ಅದನ್ನ ಎಲ್ಲ ಸಕ್ಸಸ್ ಆಗಿ ಸಾಧ್ಯ. ಯಾಕಂದ್ರೆ ಮೋಸ ಭಾಳ ಜನ ಆಗಿರ್ತಾರೆ. ಯಾವುದೊಂದು ಬೀಜ ಕೊಟ್ಟಿ ಬೀಜ ತಂದಿರ್ತಾರೆ. ಯಾವ ಇಲ್ರಿ ಅಲ್ಲಿ ಯಾಕೆ ಸೀಡ್ಸ್ ಬೆಳೆದಿರ್ತೀರಿ, ನಾನು ಸೀಡ್ಸ್ ಬೆಳಿತೀವಿ, ಅವರು ಕುಲ ಬೀಜ ತಂದಿರ್ತಾನವ.
ನಮ್ಮಲ್ಲಿ ಬೀಜ ಉತ್ಪಾದನೆ ಅಂತ ಶಕ್ತಿ ಕಳ್ಕೊಂಬಿಟ್ಟಿವಿ ನಾವು ರೈತರು. ಅಂದ್ರೆ ರೈತರು ಯಾರು ಇವತ್ತು ಬೀಜ ಉತ್ಪಾದನೆ ಮಾಡ್ತಿಲ್ಲ. ಎಲ್ಲೆಲ್ಲಿ ನೀವು ಹುಡುಕಿದ್ರೆ ನೀವು ಎಲ್ಲಾರ ಇಷ್ಟು ಡೇಟ್ ಇರಲ್ಲ. ನಿಮ್ಗೆ ಯಾರು ಬೀಜ ಉತ್ಪಾದನೆ ಮಾಡ್ತೀನಿ ಅಂತ ಒಬ್ರು ಹೇಳಿದಾರೆ. ಉತ್ಪಾದನೆ ಮಾಡಿದ ಬೀಜ ನಾವೇನಾರ ಹಾಕಿವಿ ಅಂದ್ರೆ ಅವ ದಡ್ಡ ರೈತಕ್ಕನ ಏನ್ರಿ ಮನೇನ ಬೀಜ ಹಾಕ್ಯಾನ್ರವ ರೈತ ಸಜ್ಜನ್ ಸುರೇಶ್ ಏನ್ರಿ ಅವರು ಮನೇನೋ ಮೆಕ್ಕೆಜೋಳಕ್ಕೆನ ಮನೇನೋ ಉಳ್ಳ ಹಾಕ್ಯಾನ ಅಂತಾರೆ. ಯಾಕಂದ್ರೆ ಇದು ಕ್ರಾಸ್ ಸೀಡ್ಸ್, ಈ ಬಂದಿರೋದು ಎಲ್ಲವೂ ಕ್ರಾಸ್ ಸೀಡ್ಸ್. ಇದು ಬೋಲ್ಗಾಡ್ ಪ್ರಾಡಕ್ಟ್ ಐತಿ. ಇರಲ್ಲಿ ಕಂಪ್ನಿಲಿಂದ ಏನೈತೆ ಅವ್ರು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಈಗ ಕಂಪ್ನಿ ಅಂತ ತಿಳ್ಕೊಳ್ಳಿ, ಅವ್ರೇನೈತಿ ಇಂತಿಷ್ಟು ಅಂತ ಕೊಡ್ತಾರೆ ಇವ್ರಿಗೆ. ಇದು BT ಅದರಲ್ಲಿ ಇದು ಇದು ಇರ್ತೈತಿ ಬೋಲ್ಗಾಡ್ ಪ್ರಾಡಕ್ಟ್ ಕ್ರಾಸಿಂಗ್ ಆಗಿರುತ್ತೆ. ಅದನ್ನೇನೈತಿ ಬೇರೆ ಕಂಪ್ನಿಗೆ ಇಲ್ಲೆಲ್ಲ ಮರ್ಜಿ ಮಾಡಿರ್ತಾರೆ ಅವರು. ಆ ಬೀಜ ಕ್ರಾಸ್ ಮಾಡೇ ನಮಗೆ ಬೀಜ ಕೊಡೋಕಿಂದ ಸಂಕರ್ಣ ತಳಿನ ಅದು ಬಂದ ಮೇಲೆ ನಾವು ಊರ್ಬೇಕು. ನಾವೇನಾರ ಜವಾರಿ ಇಲ್ಲಿ ಬೀಜ ನಮ್ಮಲ್ಲಿ ಇದು ಊರಿದ್ರೆ ಏಕ್ದಮ್ ಏನು ರೋಗ ಅಂತೀವಲ್ಲ ಏಡ್ಸ್ ಪಿಡ್ಸು ಎಲ್ಲ ರೋಗನೂ ಅದಕ್ಕೆ ಬಂದುಬಿಡ್ತಾವೆ. ಅದಕ್ಕೆ ಯಾಕಂದ್ರೆ ಅದಕ್ಕೆ ಕವಚಿಲ್ಲ. ಇದಕ್ಕೆ ಬೋಲ್ಗಾಡ್ ಪ್ರಾಡಕ್ಟ್ ಐತಿ. ಇದಕ್ಕೆ ಈಗ ಎಲ್ಲವೂ BT ಆಗಿಬಿಟ್ಟವು. ಯಾವ ಜವಾರಿ ಯಾವ ವೆರೈಟಿನೂ ಇಲ್ಲ, ಎಲ್ಲವೂ ಸಂಕಣ ಕ್ರಾಸಿಂಗ್ ಸೀಡ್ಸೇ ಬರೋದು. ಈಗ ಏನೈತಿ ಉತ್ಪಾದನೆ ಜಾಸ್ತಿ ಆಗ್ಬೇಕಂತ ವಿಜ್ಞಾನಿಗಳು ಏನೈತಿ KVK ಅದಕ್ಕೊಂದು ಸಂಶೋಧನೆ ಇದೈತಿ. ಅವ್ರು ಏನು ಮಾಡ್ತಾರೆ 20 ಕ್ವಿಂಟಲ್ ತೆಗಿತಾರೆ, 30 ಕ್ವಿಂಟಲ್. ನಾವು ರೈತರು ಯಾವ್ದಕ್ಕೆ ಹೋಗ್ತೀವಿ? ಜಾಸ್ತಿ ಯಾವ್ದು ಬೆಳಿತೈತೆ ಅದಕ್ಕೆ ಹೋಗ್ತೀವಿ. ಹೌದಲ್ಲ? ನಾವು ಬೀಜ ತೆಗೆದು ಇಟ್ಕೊಂಡಿದ್ರು ಕೂಡ ಅದು ಸರಿಯಾಗಿ ಬರಗಲ್ಲ, ಹಾಕೋದಿಲ್ಲ. ಹಾಕೋದಿಲ್ಲ. ನೀವು ಇಲ್ಲೇ ನಿಮ್ಮ ಮನೆ ಪಕ್ಕಕ್ಕೆ ಒಬ್ರು ಹಾಲು ಚೆನ್ನಾಗಿ ಕೊಡ್ತಾರೆ ಅಂದ್ರೆ ನೀವು ಹಾಲು ತಗೊಳ್ಳಲ್ಲ. ರೈತರ ಮೇಲೆ ವಿಶ್ವಾಸನೇ ಇಲ್ಲ ನಿಮ್ಗೆ. ನಾವು ಇಲ್ಲಕ್ಕೆ ರೈತರು ಯಾಕೆ ಹಿಂಗಿರ್ತಿದ್ವಿ? ಪ್ಯಾಕೆಟ್ ಹಾಲು ನಂದಿನಿ ಹಾಲವ ಅಲ್ಲಿದ್ದ ಪೌಡ್ರ್ ಹಾಕಿದಾಗ ಯಾವುದೋ ಒಂದು ಹಾಕೊಳ್ಳಿ ನಿಮ್ಗೆ ಅದು ಕಂಪ್ನಿ ಅದನ್ನೇ ಹಾಲು ತೊಗೊಂತೀರಿ. ನೀವು ಯಾಕೆ ತೊಗೊಳ್ಳೋ ಮಗ್ಗಲ್ ನಮ್ಮ ಮನೆಗೆ? ನಿಮ್ಮ ರೈತರ ಮೇಲೆ ನಿಮಗೆ ವಿಶ್ವಾಸ ಇಲ್ಲ. ವಿಶ್ವಾಸ ನಾವು ಎಲ್ಲರೂ ಕಳಿದೀವಿ. ನೀರು ಹಾಕಿ ನಾವು ಅವ ಸರಿ ಇಲ್ಲ ಎಮ್ಮೆ ನೀರು ಕುಡಿಸೋಣ ಅಂತ ಅವನ್ನ ಜೋಕ್ ಮಾಡಿಬಿಡ್ತೀವಿ ನಾವು. ಮರುದಿವಸ ಅವ ಮಂದಿ ಮನೆಗೆ ಹಾಲು ಕೊಡೋದು ಈಗ ಕೊಡೋದೇ ಇಲ್ಲ. ಅವ ಯಾವ ಮಂದಿ ಎಲ್ಲರ ಮುಂದೆ ಹಾಲು ನೀರು ಹಾಕೇನ್ರಿ ಅಂತ ಹೇಳ್ತಾನೆ ನಾವು. ಹಂಗಾಗಿ ಎಲ್ಲ ಪರಿಸ್ಥಿತಿ. ನಮ್ಗೆ ವಿಶ್ವಾಸ ಎಲ್ಲಿ ಬಂದೈತಿ? ಪ್ಯಾಕೆಟ್ ಮೇಲೆ ಬಂದೈತಿ. ಪ್ಯಾಕೆಟ್ ಮೇಲೆ ಬಂದು ಏನೈತಿ ರೈತರು ಎಲ್ಲರೂ ವಿಶ್ವಾಸ ಕಳ್ಕೊಂಬಿಟ್ಟಿವಿ. ಯಾವನೊಬ್ಬ ಮಾಡ್ಯಾನ, ಎಲ್ಲರೂ ಹಂಗೆ ಮಾಡಲ್ಲ. ಅವಾಗೆಲ್ಲ ಹಿಂದಕ್ಕೆ ನಮ್ಮ ಮನೆಗೆಲ್ಲ ಹಾಲು ಮೊಸರು ಇದ್ದು. ಯಾರ ಮನೆಗೆ ಹಾಲು ಅದಾವು? ಅಲ್ಕೋಲ್ ಅದ ನೋಡಿ ಎಲ್ಲರ ಮನೆಯಾಗ. ಹಾಲ ಇಲ್ಲ ಯಾರ ಮನೆಯಾಗ. ಹಾಲು ಎಲ್ಲಿ ಯಾರ ಮನೆಗೆ ಇದಾವೆ ಹೇಳ್ರಿ? ದನ ಎಷ್ಟು ಅದಾವು? ಕೃಷಿಕರು ಅಂತ ಹೇಳಕ್ ನಮ್ಗೆ ನಾಚಿಕೆ ಆಗತಿ. ಜಗ್ಗ ಜಮೀನು ಅದಾವು, ಬಟ್ ಕೃಷಿಕ ಜಮೀನು ಇಲ್ಲ. ದಿಢೀರ ಬೆಳಿಬೇಕು. ಒಂದು ಔಷಧ ತರ್ತೀವಿ, ನಿಮ್ಮ ಕಂಪ್ನಿ ಒಬ್ಬ ಬರ್ತಾನೆ. ಸ್ಪ್ರೇ ಮಾಡಿದ ತಕ್ಷಣ ಆಚೆ ಕಡೆ ಹೋಗಿ ಈಚೆಗೆ ಬರೋದ್ರಾಗ ಅದು ಹುಳ ಸಾಯ್ಬೇಕು. ಅದು ಸ್ಟ್ಯಾಂಡರ್ಡ್ ಕಂಪ್ನಿ. ಲೇಟೆಸ್ಟ್ ಆಗಬಾರ್ದು. ಅದು ಸ್ಟ್ಯಾಂಡರ್ಡ್ ಇಲ್ಲ. ಅದು ಅವೇನಂತಾನೆ ಇಲ್ರಿ ಅದು ಸ್ವಲ್ಪ ತಿನ್ಬೇಕು, ಸ್ವಲ್ಪ ಹಸಿ ತೊಗೊಂಡು ಬೀಳುತ್ತಾ ಅಂತಾನೆ. ಅವನ ಮೇಲೆ ವಿಶ್ವಾಸ ಇಲ್ಲ. ನಮಗೆ ರೈತರಿಗೆ ವಿಶ್ವಾಸ ಇಲ್ಲ ಅವನ ಮೇಲೆ. ಇನ್ನೊಬ್ಬ ಬರ್ತಾನೆ, ಇಲ್ರಿ ಇದನ್ನ ಬೇಕಾದ್ರೆ ಹೊಡೆದ್ರಿ ನೋಡ್ರಿ ನೀವು ಮುಂದಕ್ಕೆ ಅಂತಾನೆ. ಅದು ಎಫೆಕ್ಟ್ ಮಾಡ್ತಾನೆ ಅದು ಗೊತ್ತಿಲ್ಲ. ಬಟ್ ರೈತನ ಮೈಂಡ್ ಸೆಟ್ ಅವ ತಿಳ್ಕೊಂಡಿರ್ತಾನೆ, ಕ್ಯಾಚ್ ಮಾಡ್ತಾನವ. ಇನ್ನೊಂದು ಕಂಪ್ನಿ ಅವ ಲೇಟ್ ಆದ್ರೆ ಒಪ್ಪಲ್ಲ, ನಾನು ದಡ್ಗನ ಸಾಯ್ಬಿಡ್ಬೇಕು ಹುಳನ. ಅವ್ನು ಸಾಯ್ವಲ್ಲಕ್ಕವ, ಒಟ್ಟು ಹುಳ ಸಾಯ್ಬಿಡ್ಬೇಕಂತ ನಾವು ಅವ್ನು ಬೇಡ ಹೋಗ್ತೀವಿ. ಇದೇನೈತಿ ವಿಷಕಾರನ ಅದು ಗುಣಿಸ್ಬಿಟ್ಟಿವಿ ನಾವು. ಆಯ್ತು ರೀ, ಈ ಸ್ಪ್ರೇ ಮಾಡಿದ್ದು ವಿಷಕಾರಿ ಎಲ್ಲಿ ಹೋಗುತ್ತಾ? ನಮ್ಮ ಒಟ್ಟಿಗೆ ಸೇರುತ್ತಾ? ಈ ಮಣ್ಣೆ ಸೇರುತ್ತಾ? ಮಣ್ಣು ವಿಷಕಾರಿ ಆಗುತ್ತಾ? ಈ ನೀರು ಹರ್ಕೊಂಡು ಹೋಗಿದ್ರೆಲ್ಲ ಹೊಳಿ ಎಲ್ಲ ವಿಷಕಾರಿ ಹಾಕವ. ಅಲ್ಲಿ ಗ್ರೀನ್ ಆತು, ಅದು ಇದಾತು, ಬ್ಲೂ ಆತು ಅಂತ ನಾವು ನದಿಗೆ ಇಲ್ಲೆಲ್ಲ ರೈತರೆಲ್ಲ ತ್ಯಾಜ್ಯಗಳು ಏನದಾವಲ್ಲ ನೀರು ಹರಿದು ಹೋದ್ಮೇಲೆ ಅಲ್ಲೇ ಹೋಗ್ಬೇಕಲ್ಲ ಅದು. ಇದು ಸಿಂಪಡಣೆ ಕಡಿಮೆ ಆಗ್ಬೇಕು. ಆ ಬೀಜನ ಯಾಕೆ ನಾವು ಇಷ್ಟು ನಾವು ತಂತ್ರಜ್ಞಾನ ಮುಂದುವರೆದೀವಿ ಅಂತ ಹೇಳ್ತೀವಲ್ಲ, ಬೀಜ ಯಾಕೆ 100% ಯಾಕೆ ಹುಟ್ಟಿಸ್ಬಾರ್ದು? ಇಷ್ಟು ಬೆಳೆಯೋಕೆ ಅವ್ರಿಗೆ ಯಾಕೆ ತಂತ್ರಜ್ಞಾನ ಸರ್ಕಾರ ಅವ್ರಿಗೆ ಇದು ಮಾಡ್ಬೋದು? ಇಷ್ಟ ರೈತರಿಗೆ ಯಾಕೆ ಬೀಜ ಇಷ್ಟ ಪ್ರಮಾಣಕ್ಕೆ ಸಣ್ಣ ಪ್ರಮಾಣ ಈ ಬೀಜನ ಎಲ್ಲರೂ ಹಾಕಿ ಚೆನ್ನಾಗಿ ಬೆಳೀತಿ ಅಂತ ಯಾಕೆ ಹೇಳಲ್ಲ? ಎಲ್ಲ ಪ್ರೈವೇಟ್ನವ್ರು ಕೊಟ್ಟುಬಿಟ್ರೆ ಅವು ಯಾವ್ದು ಚೆನ್ನಾಗಿದಾವೋ ಯಾವ್ದು ಗೊತ್ತಾಗೋದಿಲ್ಲ. ಈ ನೋಡಿ ಹೊಸದು ಇದು ಯಾವ್ದು ಗೊತ್ತೇ ಇಲ್ಲ. ಈಗ ನಾವು ಅಲ್ಲಿ ಹೇಳಿದಾರೆ ನಾವು ಹಾಕ್ಬಿಟ್ಟಿವಿ. ಚೆನ್ನಾಗಿದೆ, ನಮಗೆ ಚೆನ್ನಾಗೈತಿ. ಯಾವ್ದಪ್ಪ ಮೋಸ ಮಾಡಿದ್ರಿ ಇದ್ರಂತ ತಂದು ಸೀಡ್ಸ್ ಕ್ರಾಪ್ ಇದು. ಬಟ್ ಎಲ್ಲೈತೆ ಅವ್ರಿಗೆ ಆಗ ಕಂಪ್ನಿ ಎಲ್ಲ ಯಾವುದೋ ಲೇಬಲ್ ಹಚ್ಚಿ ಕೊಟ್ಟು ಬಿಡ್ತಾರೆ. ಅವೆಲ್ಲ ಭಾಳ ಅದಾವ್ರಿ, ಮಾತಾಡೋಲ್ಲ ಜಾಸ್ತಿ ಅದಾವೆ. ಈಗ ನೀವು 6 ಎಕರೆ ಔಡ್ಲ ಬೆಳೀತಾ ಇದ್ದೀರಾ. ಹೌದು. ಇದ್ರ ಅನುಭವ ಹೇಳ್ರಿ, ನಿಮ್ಗೆ ಹೆಂಗ್ ಲಾಭ ಅನಿಸ್ತಾ ಇದ್ರ ಮಾರ್ಕೆಟ್? ಇದು ನೋಡ್ರಿ, ಲಾಭ ಅಂತ ಖಂಡಿತ ಐತಿ. ಯಾವ ಲಾಭ ಇಲ್ಲ ಅಂತ ನಾವು ಇಲ್ಲಿಕ್ರಿ ಯಾಕೆ ಇದನ್ನ ಮಾಡಕ್ ಹೋಗೋಣ. ಒಳ್ಳೆ ಚೆನ್ನಾಗಿ ಇದನ್ನ ರೈತರು ಮಾಡ್ಬೋದು. ಇದರಲ್ಲಿ ಏನು ದೊಡ್ಡ ವಿಶೇಷ ಅಂತ ಏನಿಲ್ಲ. ನಾವೇನೈತಿ ಸಾಲು ಹೇಳಿದ್ವಿ ನಿಮ್ಗೆ, 40 ಇಂಚ್ ಸಾಲಿದೆ. ಗಿಡದಿಂದ ಗಿಡಕ್ಕೆ 18 ಇಂಚ್ ಅಥವಾ 10-15 ಇಂಚ್ ಎಷ್ಟು ಡಿಸ್ಟೆನ್ಸ್ ಇಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಇದು 4 ತಿಂಗಳು 120 ದಿವಸ ಕಟಾವು. ಆಮೇಲೆ ಹೆಂಗೆ ಫಸ್ಟ್ ಬಂದಿರುತ್ತೆ ಇದು 1ನೇ ಕಟಾವಾಗುತ್ತೆ. 2ನೇದು ಮತ್ತೆ ಇದು ಒಂದು 10 ದಿವಸ ಬಿಟ್ಟು ಇದು ಕಟಾವಾಗುತ್ತೆ. ಆಮೇಲೆ ಆದಾಗಿಂದ ಇವೆಲ್ಲ ಸ್ವಲ್ಪ ಒಂದು 25 ದಿವಸದಾಗ ಎಲ್ಲ ಕಟಾವಾಗುತ್ತೆ. ಬಟ್ ನಾವು ರೈತರು ಏನು ಮಾಡ್ಬೇಕು, ಇದು 1ನೇದು ಮೊದಲು ತಕ್ಕನ ಪ್ರಯತ್ನ ಮಾಡ್ಬೇಕು. ಏನು ಸೆಂಟ್ರ್ ಐತಲ್ಲ ಅದನ್ನ ಕಟ್ ಮಾಡಿ ಹಾಕ್ಯಬೇಕು. ಇಲ್ಲ ಒಮ್ಮೆಗೆ ಕಟಾವು ಅಂದ್ರೆ ಇದು ಸ್ವಲ್ಪ ಏನೋ ಅತಿ ಡ್ರೈ ಆಗಿ ಉದುರ್ನು ಚಾನ್ಸೂ ಇರುತ್ತೆ. ಇಲ್ಲಪ್ಪ ನಮಗೆ ಲೇಬರ್ ಸಮಸ್ಯೆ ಐತಿ ಬೇಡ ಅಂದ್ರೆ ಒಮ್ಮೆಗೆ ಕಟಾವು ಮಾಡ್ತೀವಿ ಅಂದ್ರೆ ಒಂದು 20 ದಿವಸ ಎಲ್ಲವೂ ಕೈ ಬಿಟ್ಟು ಸ್ವಲ್ಪ ಹಸಿದು ಮುರಿದ್ರೆ ಏನೂ ತೊಂದರೆ ಇಲ್ಲ. ಏನು ಎಫೆಕ್ಟ್ ಭಾಳ ಇಳುವರಿ ಮೇಲೆ ಏನು ಹೊಡೆತು ಬೀಳಲ್ಲ. ಅವಾಗೇನೈತಿ ಒಂದು 120 ದಿವಸ ಆಗೈತೆ ಅಂದ್ರೆ ಇದನ್ನೇನೈತಿ ಎಲ್ಲವೂ ಕಟ್ ಮಾಡಿ ಒಂದು ಸೈಡ್ ಹಾಕ್ಬೇಕು. ಅದೇನೈತಿ ಒಂದು ಹತ್ರ ಹಾಕಿದ ಮೇಲೆ ಅದು ಎಲ್ಲ ಬುಡ್ಡಿ ಇವೇನು ಬುಡ್ಡಿ ಅಂತೀವಿ ನಾವು, ಇವೇನದಾವಲ್ಲ ಒಂದು ಬುಡ್ಡಿಯಲ್ಲಿ 4 ಕಾಳು 3 ಕಾಳು ಹಿಂಗಿರ್ತಾವೆ. ಕಾಳು ಜಾಸ್ತಿ ಇದ್ರೆ ಲಾಭ ರೈತರಿಗೆ ಜಾಸ್ತಿ ಇರ್ತೈತಿ. ಅವ ಭೂಮಿ ತಾಕತ್ತಿತ್ತಂದ್ರೆ 4 ಬರೋದು. ಇದೇನು ಬರ್ತಲ್ಲ ಇದನ್ನೇ ಒಂದು ಹತ್ರ ಹಾಕಿಬಿಟ್ರೆ ಎಲ್ಲವೂ ಉದುರಿ ಬಿಡ್ತಾವೆ. ಅದು ಏನೈತಲ್ಲ ಇದು ಒಂದ ಉಳಿತೈತಿ, ಏನು ಕಡ್ಡಿ ಇವೆಲ್ಲ ಹಿಂಗೆ ಜಾಡಿಸಿಬಿಟ್ರೆ ಉದುರಿ ಬಿಡ್ತಾವೆ. ಅವಾಗ ಏನೈತಿ ಒಂದು ಮಿಷನ್ ತರಿಸಿ ನಾವು ಇಲ್ಲೆಲ್ಲ ಈ ಔಡ್ಲ ಮಿಷನ್ ತರಿಸಿ ನಾವು ಗುಜರಾತಿಂದ. ಔಡ್ಲ ರಾಶಿ ಮಾಡಕ್ಕಂತ ಒಂದು ಮಿಷನ್ ತರಿಸಿ ನಾವು 1,75,000 ರೂಪಾಯಿ 65,000 ರೂಪಾಯಿ ಅದಕ್ಕೆ ಗುಜರಾತ್ ಮಿಷನ್ಗೆ. ಒಂದು ದಿವಸಕ್ಕೆ ಒಂದು ತಾಸಿಗೆ ಅದು 15 ಕ್ವಿಂಟಲ್ ನುಡಿಸ್ತೈತಿ. ಜಾಸ್ತಿ ಔಡ್ಲಾಗೈತಿ. ಉದ್ದೇಶ ಏನು, ಸೂರ್ಯಕಾಂತಿ ಬೆಳಿತಾ ಇಲ್ಲ, ಅದು ಏನಾಗೈತಿ ರೇಟಿನ ಇಲ್ಲ, ಅದ್ರ ತಂಗ ಆಯಿಲ್ ಎಲ್ಲ ಬಿದ್ದು ಬಿಟ್ಟೈತಿ. ಹಂಗಾಗಿ ಇದು ಏನೈತಿ ಈಜಿ ಐತಿ, ಇದು ಬೆಳೆಯೋದು ಈಜಿ ಆಗಿಬಿಡುತ್ತಲ್ಲ. ಹಂಗಾಗಿ
ಇದನ್ನೆಲ್ಲರೂ ಬೆಳೆಯಕತ್ತಾರೆ ಈಗ ಇಷ್ಟ. ಈಗ ಇದ್ರ ಮಾರ್ಕೆಟ್ ಹೇಳ್ರಿ ಸರ್. ಮಾರ್ಕೆಟ್ ಎಲ್ಲಿ ಮಾಡ್ತೀರಿ? ಇದು ನೋಡ್ರಿ, ನಾವು ಹೋದ ಸಲ ಆಂಧ್ರದಲ್ಲಿ ತೊಗೊಂಡಿದ್ವಿ. ಗುಂದ್ಗಲ್ಲಿದ್ದ ಒಂದು ಇಬ್ಬರು ಖರೀದಾರನ್ನ ಕರೆಸಿದ್ವಿ. ಇಲ್ಲೇ ನಮ್ಮಲ್ಲಿ ಅವ್ರು ಏನು ಮಾಡಿದ್ರು, ಖರೀದಿ ಮಾಡಿ ತೊಗೊಂಡೋಗಿದ್ರು ಬೀಜನ. ಹೌದು, ಇಲ್ಲೇ ಒಂದತ್ರ ನಾವೇನೋ ಸ್ಟಾಕ್ ಮಾಡಿದ್ವಿ. ಒಂದು ದೊಡ್ಡ ಟೆರಸ್ ಗಾಡಿ ತೊಗೊಂಡು 600 ಪ್ಯಾಕೆಟ್ ಅದು ಇಲ್ಲೇ ಒಂದು ರೇಟ್ ಇಲ್ಲೇ 5,500 ರೂಪಾಯಿ ಅಂತ ಮಾತಾಡಿ ಅವ್ರು ಕೊಟ್ಬಿಟ್ಟು ಒಂದು ಕ್ವಿಂಟಲಿಗೆ. ಈಗ ಅದು 7,000 ಐತಿ. 7,000 ಐತಿ. ಹೆಂಗೆ ಸೂರ್ಯಕಾಂತಿ 6,000 ಐತಿ. ಇದು ಅದಕ್ಕಿಂತ ಜಾಸ್ತಿ ರೇಟ್ ಐತಿ. ಕೊಟ್ಟೂರ ಮಾರ್ಕೆಟ್ ಐತಿ ಇದ್ರದ್ದು. ಕೊಟ್ಟೂರು ಪ್ರತಿ ಸೋಮವಾರಕ್ಕೊಮ್ಮೆ ಇದು ಕೊಟ್ಟೂರು ಟೆಂಡರ್ ಐತಿ. ತುಮಕೂರಿಗೆ ತೊಗೊಂತಾರೆ, ಎಲ್ಲ ಕಡೆ ಐತಿ. ನಾವು ಅಷ್ಟಕ್ಕೊಂದು ಯಾವ ವಿಚಾರ ಮಾಡಲಿಲ್ಲ. ರೈತರೆಲ್ಲ ಇಲ್ಲ ಇಲ್ಲಿ ರೇಟ್ ಕೇಳ್ತಾರೆ, ಕನಿಗೆರೆ ಹೋಗಿ ಅಲ್ಲೆಲ್ಲ ಅಷ್ಟು ಬಾದಾಮ್ ಬರ್ತಾರೆ, ಇಲ್ಲೇ ಬರ್ತಾರ, ಇಲ್ಲೇ ಕಾಟ ಮಾಡಿದ್ವಿ, ಇಲ್ಲೇ ಕೊಟ್ಟುಬಿಟ್ಟು ನಮ್ಗೆ ಅದು ಈಸಿ ಆಗಿಬಿಡುತ್ತೆ, ದುಡ್ಡಿನೆಲ್ಲ ಕೊಡ್ತಾರೆ ಬಿಡು ಅಂತ ಬಿಟ್ಬಿಟ್ಟು ಮಾರ್ಕೆಟ್ ಮಾತ್ರ ತಿಳ್ಕೊಂಡಿದ್ವಿ ನಾವು. ತೊಗೊಂತಾರೆ ಇದನ್ನ, ಏನಾದ್ರೆ ಏನು ದೊಡ್ಡದು ವಿಷಯ ಏನಿಲ್ಲ. ಇದು ಮಾರ್ಕೆಟ್ ಐತಿ. ಏನಾದ್ರೆ ಏನು ತೊಗೊಳ್ಬೇಕಾದ್ರೆ ಇನ್ನೂ ಅದ್ರ ಬಗ್ಗೆ ಒಂದು ದೊಡ್ಡ ದೊಡ್ಡ ಇವು ಸಂಶೋಧನಾ ಕೇಂದ್ರ ಅದಾವ. ಅವ್ರ ಸತ ಹೇಳ್ತಾರೆ, ಇಲ್ರಿ ಇದನ್ನ ಅಲ್ಲಿ ತೊಗೊಂತಾರೆ, ಇಲ್ಲಿ ತೊಗೊಂತಾರೆ. ನಾವು ಅಷ್ಟಕ್ಕೊಂದು ವಿಚಾರ ನಮಗೆ ಎಲ್ಲಿ ಸಮೀಪ ಅಂದ್ರೆ ಕೊಟ್ಟೂರು ಅಂಕರ ಗ್ಯಾರಂಟಿ ತೊಗೊಂತಾರೆ. ಅದನ್ನ ಬಿಟ್ಟು ಹಂಗೆ ಇಲ್ಲಿ ಕನಿಗೆರೆ ಮಾತ್ರ ಒಂದು 20 ಜನ ರೈತರು ಅದ. ಇದು 20 ಜನ ಖರೀದಾರ ಅದಾರ. ಅವರು ಬೇರೆ ಕಡೆ ಕಳಿಸ್ತಾರೆ, ಹೈದರಾಬಾದು ಅಲ್ಲೆಲ್ಲ ಕಳಿಸ್ತಾರೆ. ಇಲ್ಲ ಇದ್ರದ್ದು ಇನ್ನು ಕೊಪ್ಪಳದ ಬೀಜನೇ ಸಿಗೋದಿಲ್ಲ. ಇನ್ನು ಟೆಂಡರ್ ಎಲ್ಲಿ ಸಿಗುತ್ತೆ ಅದು? ಯಾಕಂದ್ರೆ ಇದನ್ನ ಹೇಳ್ತನಲ್ಲ, ಯಾರೋ ಒಬ್ರು ಮಾಡಿವಿ ನಾವು. ಇದನ್ನ ನಮ್ಮನ್ನು ನೋಡಿ ಮಾಡ್ರಿ. ಅವ್ರು ಏನೈತಿ ಮುಂಡ್ರಿಗೆ ಕ್ಯಾಚ್ ಮಾಡಿದ್ರು ನಮ್ಮನ್ನ. ಒಬ್ಬ ಅಂಗಡಿ ಅವ ತರಿಸಿದ ಭಾಳ. ಈಗ ಏನೈತಿ ನಮ್ಮಲ್ಲಿ ಏನು ಮೆಕ್ಕೆಜೋಳ ಬೀಜ ಸಿಗ್ತಾವೆ ಕೊಪ್ಪಳದಾಗ, ರೌಳು ಬೀಜ ಸಿಗೋದಿಲ್ಲ, ಜಿಲ್ಲಾದ್ರೆ ಸಿಗಲ್ಲ. ಯಾಕಂದ್ರೆ ಹಾಕಲ್ಲ ಯಾರು. ಅವ್ರಿಗೇನೈತಿ ಯಾವುದು ಜಾಸ್ತಿ ಪ್ರಾಡಕ್ಟ್ ಜಾಸ್ತಿ ಐತಿ ಅದನ್ನು ತರಿಸ್ತಾರೆ. ಕೊಪ್ಪಳದಲ್ಲಿ ಯಾವ ಶಾಂತಿ ದೊಡ್ಡ ಅಂಗಡಿ ಐತಿ ಅಂದ್ರೆ ಶಾಂತಿ ಅಲ್ಲಿ, ವೆಂಕಟೇಶ್ ಅಲ್ಲಿ, ಎಲ್ಲರ ಅಂಗಡಿ ಕೇಳಿದ್ವಿ, ಇಲ್ಲಿ ಯಾರು ಹೋಗಲ್ಲ ಬಿಡ್ರಿ ಅಂತಾರೆ. ತರಿಸಿದ್ರೆ ಅವ್ರು ಏನೈತಿ ಯಾವುದೋ ಒಂದು ಬೇರೆ ಬೇರೆ ವೆರೈಟಿ ತರಿಸ್. ನಾವಲ್ಲಿ ಈ ಸಲ ಹೋದ ಸಲ ನೋಡಿದೆಲ್ಲ ರೋತ್ರಿಗೆ ಮೋಸ ಆಗಬಾರ್ದು ಅಂತೇಳಿ ಒಳ್ಳೆ ಇದನ್ನ ತರಿಸಿ ನಾವು. ಈಗೇನು ಹೊಸ ಆವಿಷ್ಕಾರದವು. ಈಗ ಮೆಕ್ಕೆಜೋಳ ಹಳೆಯ ಪದ್ಧತಿ ಮೈಕೋ ಕಂಪ್ನಿ ಯಾವುದೋ ಒಂದು ಅವಾಗಿತ್ತು, ಈಗ ಅದನ್ನ ಮಾರಕತ್ತಿದ್ರು ಅವರು. ಈ ಸಲ ಸ್ವಲ್ಪ ಈ 2-3 ವರ್ಷದಾಗ ಯಾವ ಕಂಡು ಹಿಡಿದ ರೈತರು ಸ್ವಲ್ಪ ರೋಗ ನಿರೋಧಕ ತಳಿ ಹೇಳಿದ್ನಲ್ಲ, ICH-55, ICH-66 ಇವು ಸದ್ಯ ಒಂದು 3 ವರ್ಷ ಸಂಶೋಧನೆಗೆ ಅವು ಒಳ್ಳೆ ಇಳುವರಿ ಅದಾವು. ಆಮೇಲೆ ಅವ್ರಿಗೆ ಮಾರ್ಕೆಟ್ ನಮ್ಗೆ ಹೇಳ್ತಾರೆ ಎಲ್ಲೆಲ್ಲದಾವ ಅಂತೇಳಿ. ಯಾಕಂದ್ರೆ ಅವರು ನನ್ನ ಹತ್ರ ಒಂದು 2-3 ನಂಬರ್ನ ಅದಾವೆ. ಹಂಗಿದು ವೆರೈಟಿ ಜಬರಿ ಅಲ್ಲ, ಅವಾಗಿಂದ ಅದು ಔಡ್ಲ ಜಬರಿ. ತಿಪ್ಪೆ ಬೆಳೆದಿದ್ದು ನಮ್ಮ ಅಜ್ಜನ ಕಾಲದಾಗ ಎಷ್ಟೋ ಮಂದಿ ಇಂತಿಂತ ಬಡ್ಡಿದಾವೆ. ಬೇಕಾದ್ರೆ ನಮ್ಮರಾಗ ತೋರಿಸ್ತೀನಿ ನಿಮ್ಗೆ. ಈ ಥರ ಬಡ್ಡಿದಾವೆ ಇನ್ನೂ ಬಿಡ್ತಾವೆ. ಅವನ್ನ ಏನು ಮಾಡ್ತಾರೆ, ಬಿದ್ದ ಮೇಲೆ ಓಸು ಬೇಸಿಗೆ ಟೈಮ್ದಾಗ ಶಾಲ್ ಹೊಡೆದು ಒಂದು ಹತ್ರ ಇದು ಮಾಡಿ ಚೀಲ ತುಂಬಿ ಆಯಿಲ್ ಮಾಡ್ತಿದ್ರು, ಇವು ಇರ್ತಿದ್ರು. ಆ ಉಡ್ಲೆ ಬೇರೆ. ಅದನ್ನ ಏನು ಮಾಡ್ಯಾರ, ಕ್ರಾಸ್ ಮಾಡ್ಯಾರ ಇವರು. ಕ್ರಾಸ್ ಮಾಡಿ ಸೀಡ್ಸ್ ಕ್ರಾಪ್ ಇದು. ಇದಕ್ಕೆ ಆಯುಷ್ಯ ಮುಗಿತಿದ್ದು 125 ದಿವಸಕ್ಕೆ ಇದು ಬೋಲ್ಗಾಳ ಪ್ರಾಡಕ್ಟ್ ಮುಗೀತು. ಆಮೇಲೆ ಇನ್ನೊಂದು ಕೇಳಿರಲಿ, ಇದಕ್ಕೆ ನೀರು ಬಿಟ್ಟರೆ ಇದು ಅದ ಆಗಿಬಿಡುತ್ತೆ. ಇದು ಅಲ್ಲಿಗೆ ಹೋಗ್ತಿದ್ದು ಸಂಕರಣ, ಇದು ಕ್ರಾಸಿಂಗ್ ಸೀಡ್ಸ್ ಹೋಗ್ತದೆ ಅಲ್ಲಿಗೆ. ಅದು ನಮ್ಮ ನಾರ್ಮಲ್ ಔಡ್ಲ ಆಗಿಬಿಡ್ತಿದ್ದು. 20 ದಿನ ಬೋಲ್ಗಾಳ ಪ್ರಾಡಕ್ಟ್ ಹೋಗ್ಬಿಡುತ್ತಾ. ಅವಾಗ ಏನೈತಿ ನಾರ್ಮಲ್ ಮತ್ತೆ ಹೂ ಬಿಡ್ತದ, ಮತ್ತೆ ಕಾಯಿ ಬಿಡುತ್ತಾ. ಬರ್ಬೋದು, ನೀರು ಬಿಟ್ರೆ ಬರ್ಬೋದು, ಅದು ಬರ್ತಿರ್ತೈತೆ, ಯೂಸ್ ಮಾಡ್ಕೋಬೋದು, ಹಂಗೇನಿಲ್ಲ. ಇಲ್ಲಪ್ಪ ಬೇಡಪ್ಪ ಅಂದ್ರೆ ಕಟ್ ಮಾಡ್ಬೋದು. ಇದು ಒಣಗೋದಿಲ್ಲ. ಆಮೇಲೆ ಎಲ್ಲ ಕ್ರಾಪ್ನು ಬೆಳೆ ಇಳುವರಿ ತೆಗೆದ ಮೇಲೆ ಒಣಗ್ತಾವೆ. ಅವಳ ವಿಶೇಷ ನೀವೇನು ತೇವಾಂಶ ಇನ್ನೂ ಇತ್ತಂದ್ರೆ ನೀರು ಬಿಟ್ರಿ ಅಂದ್ರೆ ಕಂಟಿನ್ಯೂ ಬರ್ತಾ. ಬಟ್ ರೋಗ ಅದಕ್ಕೆ ಹಿಡ್ಕೊಳ್ಳೋಂಥ ಶಕ್ತಿ ಇರೋದು. ಯಾಕಂದ್ರೆ ಅದು ಅಷ್ಟೊತ್ತಿಗೆ ಅದು ವಿಜ್ಞಾನಿಗಳು ಅದನ್ನ ಅಷ್ಟಕ್ಕೆ ಇಟ್ಬಿಟ್ರೆ ನಮ್ದು ಮುಗಿತು, ನೀವು ಏನಾರ ಮಾಡ್ಕೊ, ನೀವು ಕಟಾರು ಮಾಡ್ರಿ ಅಂತ. ಬೆಳೆ ಬಂದ್ಮೇಲೆ ನಾವು ನಮ್ಮ ಇಷ್ಟ ಅದು ಏನಾರ ಮಾಡ್ಬೋದು. ಈಗ ನನಗೆ ಏನು ಅನ್ಸುತ್ತೆ, ಈಗ ನಾವು ಔಡ್ಲ ಅಂತಂದ್ರೆ ಈಗ ನಾವು ಆಗಲೇ ಮಾತಾಡ್ದಂಗೆ ಈಗ ಜವಾರಿ ಗಿಡ ಹೆಂಗೆ ಅಗ್ಲಾದ ಹಂಗಿದು ಏನಾದ್ರು ಬಿಟ್ವಿ ಅಥವಾ ದೊಡ್ಡದಾಗುತ್ತೆ ಅಂತಂದ್ರೆ ನಮ್ಗೆ ಇನ್ನೂ ಅಂದ್ರೆ ಸಾಲು 40 ಇಂಚ್ ಇರೋದನ್ನ ಜಾಸ್ತಿ ಇಟ್ಕೊಂಡ್ರೆ ಇನ್ನೂ ಸ್ವಲ್ಪ ಇಳುವರಿ. ಮೇಡಮ್ ಇಲ್ಲಿ ನಮ್ಮಲ್ಲಿ ಒಂದು 2 ಹುಡುಗರು ಚೆನ್ನಾಗಿರೋ ರೈತರು ಅದಾರ. ಅವರು 4 ಫೀಟ್ ಇಟ್ಟಿರ, 3 ಅಲ್ಲ 4-6 ಫೀಟ್ ತನಕ ಇಟ್ಟಾರ. ಈಗ ನಾನು ಒಬ್ರು ಇಲ್ಲಿ ನಾನು ನಿನ್ನೆ ಕೇಳಿದೆ, ಏನು ಈ 3 ಸಾಲ ಅದಾವಲ್ಲ, ಒಂದು ಸಾಲ ಕೈ ಬಿಟ್ಟು ಬಿಟ್ರು. ಅವ್ರು ಉದ್ದೇಶ ಎತ್ತಿನಗಳೇ ಸಿಗೋದಿಲ್ಲ ಅಂತೇಳಿ ಟ್ಯಾಕ್ಟ್ರಿಲಿ ಹರಬೇಕು ಅಂತೇಳಿ, ಸಣ್ಣ ಕುಂಟಿಲಿ ಟ್ಯಾಕ್ಟ್ರಿಲಿ ಹರಬೇಕು. ಒಂದು ಸಾಲ ಬಿಟ್ಟು ಬಿಟ್ರೆ ಈ ಥರ ಬೆಳೆದ್ರೆ ಇಳುವರಿ ಈಗ ನೋಡೋಕೆ ಸ್ವಲ್ಪ ಚೆನ್ನಾಗಿ ಕಾಣಲ್ಲ. ಈಗ ನಮ್ಮ 14 ಫೀಟಿನ ದಾಳಂಬ್ರಿ ಇಟ್ಟೀನಿ, ಭಾಳ ಜನ 12 ಇಟ್ಟಿರ್ತಾರೆ. ಗಿಡದಿಂದ ಗಿಡಕ್ಕೆ 5 ಫೀಟ್ ಇಟ್ಟಿರ್ತಾರೆ ಇಟ್ಟಿರ್ತಾರೆ. ಉದ್ದೇಶ ಏನು, ಜಾಸ್ತಿ ಎಷ್ಟು ಡಿಸ್ಟೆನ್ಸ್ ಇಟ್ಟಿರ್ತಾರೆ ಅಷ್ಟು ಇಳುವರಿ ಚೆನ್ನಾಗಿರುತ್ತೆ. ಈಗ ಅವ ಮಾಡ್ಯಾನ ನೋಡ್ಬೇಕು, ಅವನು ಪ್ರಯೋಗ ಅದು. ಯಾಕಂದ್ರೆ ಇದು ಅವ ಏನು ಮಾಡ್ಯಾನ 4 ಫೀಟ್ ಇಟ್ಟಾನ, 6 ಫೀಟ್ ಇಟ್ಟಾನ. ಒಂದು ಸಾಲ ಗ್ಯಾಪ್ ಮಾಡಿಬಿಟ್ಟಾನ. ಈಗ ನಾನು ಏನು ಇಲ್ಲಿ ಇಟ್ಟಿನಲ್ಲ, ಈ ಸಾಲ ಗ್ಯಾಪ್ ಮಾಡಿ ಅದನ್ನ ಒಂದು 15 ದಿವಸದ ಐತಿ. ಅದು ಖಂಡಿತ ಅದು ಏನು ಯಶಸ್ವಿ ಆದ್ರೆ ಅವನು ನಾವು ಫಾಲೋ ಮಾಡ್ಬೋದು, ತಪ್ಪೇನಿಲ್ಲ. ನಮಗೇನೈತಿ ಉದ್ದೇಶ ಇಳುವರಿ ಹೆಚ್ಚಿಗೆ ಬರ್ಬೇಕು. ಈಗ ಅವ ಮಾಡ್ಯಾನ. ನಾನು ಹೋದ ಸಲ ಕಡಿಮೆ ಇಟ್ಟಿದ್ದೆ, ಈ ಸಲ ಒಂದು ಅರ್ಧ ಫೀಟ್ ಜಾಸ್ತಿ ಇಟ್ಟಿ. ನನಗೆ ಅದು ಗೊತ್ತಾಯ್ತು, ಇಲ್ಲ ಇದು ಭಾಳ ಬೆಳೆದು ಬಿಟ್ರೆ ಹೆಂಗಪ್ಪ ಅಂತಂದು. ಈಗ ನೋಡಿ ನಿಮ್ಗೆ ಏನೈತಿ, ಹಿಂಗೆ ಚಕ್ಕೆ ಹೋಗಕ್ಕಾಗಲ್ಲ. ನನಗೆ ಅಂಕಾರ ಹೋದ ಸಲನ 5-6 ಕ್ವಿಂಟಲ್ ಬೆಳೆದೈತಿ. 8 ಕ್ವಿಂಟಲ್ ಮಾಡಿದ್ರು, ಎಕರೆಗೆ 6,000-7,000 ರೇಟ್ ಮಾಡಿದ್ರು. 6 ಹಿಡ್ಕರಿ. ಈ ಸದ ಹೋದ ಸಲ ಏನು ಮಾಡಿ ಅದೇ ರೇಟ್ ಹಿಡಿದ್ರು 848-50,000 ರೂಪಾಯಿ ಖರ್ಚಾಯ್ತು. ಇದಕ್ಕೆ ಖರ್ಚ ಇಲ್ಲ, ಕಳೆವು ಮತ್ತು ಲೈಟಾಗಿ ಗೊಬ್ಬರ ಒಮ್ಮೆ ಸ್ಪ್ರೇ. ಒಂದು 10,000-15,000 ಆದರೆ ನಿಮಗೆ 30,000 ರೂಪಾಯಿ ಖರ್ಚು ಉಳಿತಾಯ ಆಗುತ್ತೆ. 20,000 ಹೋದ್ರೆ ಇನ್ನು 30,000 ಉಳಿತಾಯ ಆಗುತ್ತೆ. ನನ್ನ ಅನುಭವ. ಯಾವ ಸುಳ್ಳು ಹೇಳೋಣ, ಏನು ಜಾಸ್ತಿ ಬೆಳಿಬೋದು. ರೈತ ಬೆಳೆಯೋಕೆ ತೊಂದರೆ ಏನೈತ್ರಿ, ನನಗಿಂತ ಜಾಸ್ತಿ ಬೆಳೆಯವನು ಇರ್ಬೋದು, ನನಗಿಂತ ಚೆನ್ನಾಗಿ ಮಾಡೋನು ಇರ್ತಾನೆ. ನಾನೇನು ಮಾಡಿ ನಂದು ಹೇಳ್ಬೋದು, ಹೌದಾ. ಇದು ನನಗೆ ಅಂಕಾರ ಇಷ್ಟು ಬೆಳೆದ್ರೆ ಅಂಕಾರ ಒಂದು 25-30,000 ಉಳಿತೈತಿ. ಗೋವಿನ ಜೋಳ ಅಷ್ಟು ಬೆಳೆದ್ರು ಅಷ್ಟು ಬೆಳೆಯೋದಿಲ್ಲ. ಆಮೇಲೆ ಶ್ರಮ ಭಾಳ ಕಡಿಮೆ ಐತಿ, ಅದಕ್ಕೆ ಭಾಳ ಕಡಿಮೆ.
ಆಮೇಲೆ ಸುಮ್ಮನೆ ಕೈ ಬಿಟ್ಬಿಡೋದು, ನೀರು ಬಿಡೋದು, ಸುಮ್ಮನೆ ಕೈ ಬಿಟ್ಬಿಡೋದು. ಇದ್ರಾಗ ಏನು ದೊಡ್ಡ ಇದಿಲ್ಲ, ಹೋಗ್ಬೇಕನ್ನಂಗಿಲ್ಲ. ನೀರು ನೋಡೋ ಈಜಿ ಹೋಗ್ಬಿಡ್ತಿದ್ರ ಆಕಾಶ. ಆರಾಮ ಮೆಕ್ಕೆಜೋಳ ಇದ್ರೆ 10 ಗಡ್ಡಿ ಹಸ್ಬೇಕು, 10 ಗಡ್ಡಿ ತೋರ್ಸ ಎಷ್ಟು ಶ್ರಮ ಐತೆ. ಆಮೇಲೆ ನೀರು ಭಾಳ ಕಡಿಮೆ ಇದಕ್ಕೆ. ಈ ಬಿಟ್ಟುವಲ್ಲ ಇನ್ನು ಇದು ಇದಕ್ಕೆ ಸೂರ್ಯನ ಕಿರಣ ನೇರವಾಗಿ ಬೀಳಲ್ಲ ಅದಕ್ಕೆ. ಎಲ್ಲ ಏನೈತಿ ಇಲ್ಲ, ಎಲಿ ಹರಿವು ಇರ್ತಲ್ಲ, ಬಿಸಿಲು ಅದನ್ನ ನುಂಗಿ ಬಿಡುತ್ತೆ. ತೇವಾಂಶ ಜಾಸ್ತಿ ತೇವಾಂಶ ಯಾವಾಗ್ಲೂ ಕಾಪಾಡುತ್ತೆ ಅದು. ಅದು ಏನು ಔಡ್ಲ ಅಂದ್ರೆ ಇದ್ರ ಮೇಲೆ ಇದ್ರದೊಂದು ವಿಶೇಷ ಏನೈತೆ ಅಂದ್ರೆ ಈ ಮಳೆ ಎಷ್ಟ ಆಗಲಿ ತನ್ನ ಬೇರಿಗೆ ಕೊಡುತ್ತೆ ಅದು. ಆಮೇಲೆ ಬೀಜ ಗೊಬ್ಬರ ಕೊಡಲಿಲ್ಲ ಅಂದ್ರೆ, ಒಮ್ಮೆ ಬೀಜ ಗೊಬ್ಬರ ಕೊಟ್ರ ಅಂದ್ರೆ ನಡುವೆ ಗೊಬ್ಬರ ಕೊಡ್ಬೇಕು. ಇದು ಎಣ್ಣೆ ಕಾಳದಿಂದ ಪೊಟ್ಯಾಶ್ ಅಂಶ ಬೇಕೇ ಬೇಕು ಇದಕ್ಕೆ. ಆಮೇಲೆ ಕಬ್ಬು ಭೂಮಿಯಾಗಿದ್ರೆ ಏನು ಪೊಟ್ಯಾಶ್ ಬೇಕಾಗಿಲ್ಲ. ಕಬ್ಬು ಭೂಮಿಯಾಗಿದ್ರೆ ಏನು ಪೊಟ್ಯಾಶ್ ಬೇಕೇ ಇಲ್ಲ. ನಮ್ಮದು ಮಸಾಲೆ ಆಗಿರೋದ್ರಿಂದ ನಾವು ನಿರಂತರ ನೀರಾವರಿ ಮಾಡೋದ್ರಿಂದ ನಾವು ಇದಕ್ಕೆ ಪೊಟ್ಯಾಶಿನ ಹಾಕ್ಬೇಕು, DAPನ ಹಾಕ್ಬೇಕು, ಎಲ್ಲದೂ ಯೂಸ್ ಮಾಡಲೇಬೇಕು. ಆಮೇಲೆ ರೈತರು ಏನೈತಿ ತಮ್ಮ ಏನೋ ಭೂಮಿಯಾಗ ಇರ್ತಾವೆ, ಯಾವುದೇ ಕಾರಣಕ್ಕೆ ಕೃಷಿ ತ್ಯಾಜ್ಯನ ಒಟ್ಟ ಸುಡಬಾರ್ದು. ನಾ ಯಾರ್ಯಾರ ರೈತರು ಬರೀ ಏನೋ ಹೇಳಿ ಇದನ್ನ ಒಟ್ಟ ಸುಡಬಾರ್ದಿದ್ರಿ. ಯಾವುದೇ ಇರಲಿ, ಎಷ್ಟು ಸಾಧ್ಯ ಆಗುತ್ತೆ ನಾವು ಭೂಮಿ ಸೇರಿಸ್ಬೇಕು. ಏನಾಗೋದಿಲ್ಲ, ನಮ್ದೇನು ಇನ್ನೂ ಒಂದು 20 ದಿವಸ ಬೆಳೆಯೋದು, 10 ದಿವಸ ಲೇಟ್ ಆಗೋದು ಬೆಳೆಯೋದು. ಇದನ್ನ ಏನೈತಿ ಆದಷ್ಟು ಈ ಮಣ್ಣೆ ಸೇರಿಸ್ರಿ. ನಾವೈತೆ ಏಕ ಬೆಳೆ ಮಾಡೋದ್ರಿಂದ ಭೂಮಿ ಇಳುವರಿ ಕೊಡೋದಿಲ್ಲ. ನನ್ನ ಉದ್ದೇಶ ನಾನಾ ಮಾಡಿದಂತ ಅಲ್ಲಿದ್ದು. ನಾನೇನು ಮಾಡಿ ಹೋದ್ಸಲ ಮೆಕ್ಕೆಜೋಳ ಹಾಕಿದ್ದು, ಈ ಸಲ ಉಡ್ಲಾಕಿನಿ, ನೆಕ್ಸ್ಟ್ ಟೈಮ್ ಇನ್ನೊಂದು ಚೇಂಜ್ ಮಾಡಿದ್ ನೋಡ್ರಿ. ಅಂದ್ರೆ ಬೆಳೆ ಪರಿವರ್ತನೆಯಿಂದನೇ ಭೂಮಿ ಬೆಳಿತೈತೆ ಅಂದ್ರೆ ನನ್ನ ಒಂದು ಅನುಭವ. ನಾ ಮಾಡೋದ್ರಿಂದ ಬೆಳೆದಂತಲ್ಲ, ಹಿಂಗೂ ಮಾಡಕತ್ತೀನಿ. ಆಮೇಲೆ ಯಾವುದು ಸರಳ ಐತಿ ಅದನ್ನ ಮಾಡಕತ್ತಿ. ಆಮೇಲೆ ಯಾವುದು ರೇಟ್ ಜಾಸ್ತಿ ಐತಿ ಅದನ್ನ ಬೆಳೆದಿಲ್ಲ. ಯಾವ್ದು ಕಡಿಮೆ ಯಾರು ರೈತ ಬೆಳೆದ್ರೆ ಅದಕ್ಕೆ ಬೆಳೆದ್ರೆ ಅಂದ್ರೆ ಅದಕ್ಕೆ ಗ್ಯಾರಂಟಿ ರೇಟ್ ಸಿಗುತ್ತೆ. ಯಾರ ರೈತ ಅಂದ್ರೆ ಇದರಲ್ಲಿ ರೈತರು ಯಾವ ಬೆಳೆಗಳನ್ನ, ಯಾವ ಇದನ್ನ ತರಕಾರಿಗಳನ್ನ ಆಯ್ತು, ಯಾವ್ದೇ ಆಯ್ತು ಅದು ಪ್ರತಿಯೊಂದು ರೈತ ಯಾವ್ದು ಕಡಿಮೆ ಪ್ರಮಾಣದಲ್ಲಿ ಬೆಳೆದಿರ್ ಅದು ಬೆಳೆದಾಗ ನಮ್ಗೆ ಅದು ಜಾಸ್ತಿ ಲಾಭ ಸಿಗುತ್ತೆ. ಹೌದೌದು, ಖಂಡಿತ. ಸ್ನೇಹಿತರೆ, ಇದಾಗಿತ್ತು ಔಡ್ಲ ಕೃಷಿ ಬಗ್ಗೆ ಮಾಹಿತಿ. ಆಕ್ಚುಲಿ ನಮ್ಮ ಸಜ್ಜನ್ ಸರ್ ಈಗ ಆಲ್ರೆಡಿ 3 ವರ್ಷದಿಂದ ಬೆಳೀತಾ ಇದಾರಂತೆ. ಇದು ನಮ್ಮ ಜವಾರಿ ಔಡ್ಲ ತರ ಅಲ್ಲ, ಇದು ನಮ್ಮ ಜವಾರಿ ಔಡ್ಲ ಅಂತಂದ್ರೆ ಅದು ನೀವು ಹಂಗೆ ಕಂಟಿನ್ಯೂ ಬಿಟ್ರೆ ಕಂಟಿನ್ಯೂನು ಬರ್ತಾ ಇರುತ್ತೆ. ಸೊ ಆದ್ರೆ ಇದು ಒಂದು 100-125 ದಿನ ಅಂತಂದ್ರೆ ಒಂದು 4 ತಿಂಗಳು 2 ತಿಂಗಳಿಗೆ ಕ್ರಾಪ್ ಸ್ಟಾರ್ಟ್ ಆಗಿ ಇನ್ನು 2 ತಿಂಗಳು ನಿಮ್ಗೆ ಕ್ರಾಪ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿದ್ರೆ, 1 ಎಕರೆಗೆ ಒಂದು 6-8 ಕ್ವಿಂಟಲ್ ವರೆಗೂ ಈಗ ಇವ್ರಿಗಿರೋ ಅನುಭವ ಪ್ರಕಾರ 8 ಕ್ವಿಂಟಲ್ ತೆಗಿತಾ ಇದೀವಿ. ಬಟ್ ಬೇರೆ ತರ ಏನಾದ್ರು ಇದರಲ್ಲಿ ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಇನ್ನೂ ಜಾಸ್ತಿ ತೆಗಿಬೋದು ಅಂತಂದು ಸುರೇಶ್ ಅಣ್ಣವ್ರು ಹೇಳ್ತಾ ಇದ್ರೆ. ನೋಡಿ, ನಿಮ್ಗೆ ಏನು ಅನ್ಸುತ್ತೆ ಅನ್ನೋದು ದಯವಿಟ್ಟು ಕಮೆಂಟ್ ಹಾಕಿ. ಅದ್ಭುತವಾಗಿ 6 ಎಕರೆ ಓನ್ಲಿ ಔಡ್ಲ ಕೃಷಿ ಅಥವಾ ಹರಳೆ ಎಣ್ಣೆ ಹರಳೆಕಾಯಿ ಕೃಷಿ ಮಾಡಿದ್ದಾರೆ. ಭಾಳ ಖುಷಿ ಆಯಿತು ಸಜ್ಜನ್ ಸರ್ ಹತ್ರ ಬಂದು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಕ್ಕೆ. ಸಜ್ಜನ್ ಸರ್ ತುಂಬ ಧನ್ಯವಾದ. ಲಾಸ್ಟ್ ಟೈಮು ನಮ್ಗೆ ಒಂದು ಒಳ್ಳೆ ಅದ್ಭುತವಾದಂಥ ಮಾಹಿತಿ ಕೊಟ್ಟಿದ್ರಿ. ಈ ಸರಿನೂ ಅಷ್ಟೇ ಒಳ್ಳೆ ಅದ್ಭುತವಾದ ಮಾಹಿತಿ ಕೊಟ್ಟಾರ ಸಜ್ಜನ್ ಸರ್. ಧೈರ್ಯವಾಗಿ ಕೃಷಿ ಮಾಡ್ರಿ, ಗ್ಯಾರಂಟಿ ಸಕ್ಸಸ್ ಹಾಕಿರಿ. ಫೇಲ್ ಅಂತ ಅನ್ನೋದೇ ಇಲ್ಲ. ಫೇಲ್ ಹಾಕಿವಂತ ನೀವು ಅನ್ಕೊಂತ ಹೋದ್ರೆ ನೀವು ಫೇಲ್ ಆಗ್ತೀರಿ ಅಷ್ಟೇ. ಯಶಸ್ವಿ ಬೇಕಾ? ನೀವು ಮಾಡಿ, ಇವತ್ತು ಫೇಲ್ ಆಗ್ಬೋದು, ನೀವು ಗ್ಯಾರಂಟಿ ಮುಂದೆ ನೀವು ರ್ಯಾಂಕ್ನ ನೀವು ಪಾಸ್ ಹಾಕಿರಿ. ಸಜ್ಜನ್ ಸರ್ದು ನಾನು ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಂದ್ರೆ ಡಿಸ್ಪ್ಲೇ ಮೇಲೂ ಹಾಕಿರ್ತೀನಿ. ದಯವಿಟ್ಟು ನಿಮ್ಗೆ ಏನಾದ್ರು ಮಾಹಿತಿ ಬೇಕಿನ್ನು ಹೆಚ್ಚಿಂದು ಅಂತಂದ್ರೆ ಮಾಹಿತಿ ತಗೊಳ್ಳಿ. ಆದ್ರೆ ದಯವಿಟ್ಟು ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬಿಡಿ ಅಂತ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ತೆ.